ನಮಸ್ತೆ. ಪ್ರೀತಿ, ಬೆಂಗಳೂರಿಂದಾನೆ. ಪೇಷಂಟ್ ನಮ್ಮನ್ನ ಜಯಕುಮಾರ್, 49 ಇಯರ್ಸ್. ಲಾಸ್ಟ್ ಇಯರ್ ಮೇ ಅಲ್ಲಿ ಗೊತ್ತಾಯ್ತು ನಮ್ಗೆ. ಅದ್ವರೆಗೂ ನಮ್ಗೆ ಗೊತ್ತಿರಲಿಲ್ಲ ಗ್ಯಾಸ್ಟ್ರಿಕ್ ಅಂತ ಇದ್ದಿದ್ವಿ. ಆಮೇಲೆ ನೋಡಿದ್ರೆ ಈ ತರ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಸ್ಕ್ಯಾನ್ ಮಾಡಿಸಿದ್ರು. ಅದಾದ ತಕ್ಷಣ ಸ್ಟಾರ್ಟಿಂಗ್ 4th ಸ್ಟೇಜ್ ಅಂತ ಹೇಳಿದ್ರು. ಸ್ವಲ್ಪ ಟಯರ್ಡ್ ಆಗಿದ್ರು, ಇದ್ ಮಾಡ್ತಾ ಇದ್ರು ಅಂತ ಫಸ್ಟ್ ಊರ್ಗ್ ಹೋಗಿದ್ರು. ಅಲ್ಲಿ ಹೇಳಿದ್ರು ಎಂಡೋಸ್ಕೋಪಿ ಮಾಡಬೇಕು ಅಂತ. ಅದರಿಂದ ಅವರು ಬೇರೆ ಡಾಕ್ಟರ್, ನಮ್ಗೆ ಗೊತ್ತಿರೋ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರ ಕಡೆಯಿಂದ ಒಂದೊಂದು ಪ್ರೊಸೀಜರ್ ಆಗಿ ಸ್ಕ್ಯಾನ್ ಮಾಡಿಸೋದು, ಎಕ್ಸ್ರೇ ಇಂದ ಎಲ್ಲ ಮಾಡಿಸಿ ಆಮೇಲೆ ನಮ್ಗೆ ಗೊತ್ತಾಯ್ತು. ಮೇ 3 ಗೊತ್ತಾಯ್ತು. ಹಾಸ್ಪಿಟಲ್ ಫಸ್ಟ್ ಅಡ್ಮಿಟ್ ಮಾಡಿದ್ವಿ 3 ದಿನ. ಅಲ್ಲಿಂದ ತಿರ್ಗಾ ಅವ್ರ ಆಫೀಸ್ ಕಡೆಯಿಂದ ಹೋಗ್ಬೇಕು ಅಂದಿದ್ದಕ್ಕೆ ಮೇ 9th ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಲಾಸ್ಟ್ ಇಯರ್ ಮೇಗೆ. ಸ್ಟಮಕ್ ಕ್ಯಾನ್ಸರ್ ಹೊಟ್ಟೆಯಲ್ಲಿ. ಅವ್ರಿಗೆ ಅದಾದ್ಮೇಲೆ ಫಸ್ಟ್ ಎಂಡೋಸ್ಕೋಪಿ ಎಲ್ಲ ಮಾಡಿದ್ರು, ಪೆಟ್ ಸ್ಕ್ಯಾನ್ಸ್ ಮಾಡಿದ್ಬಿಟ್ಟು ಕೀಮೋ ಸ್ಟಾರ್ಟ್ ಮಾಡಿದ್ರು. ಕಮ್ಮಿ ಆಗಿದೆ, ಹಂಗೆ ಕಂಟಿನ್ಯೂ ಮಾಡಿ ಅಂತ ಕೀಮೋ ಸ್ವಲ್ಪ ಕಡಿಮೆ ಮಾಡ್ಬಿಟ್ರು. 3 ತಿಂಗಳು ಅದಾದ್ಮೇಲೆ ನೋಡಿದ ತಕ್ಷಣ ತಿರ್ಗಾ ಫುಲ್ ಹೆವಿ ಆಯ್ತು. ಫಸ್ಟ್ ಹೆಂಗಿತ್ತು ಅದೇ ಸ್ಟೇಜ್ ತಿರ್ಗಾ ಬಂದ್ರು. ಇವಾಗ ಚೆನ್ನಾಗಿದ್ದಾರೆ. ಆದ್ರೆ ಇವಾಗ ಏನಂದ್ರೆ ಅವ್ರು ಟ್ಯಾಪಿಂಗ್ ಮಾಡಿಸ್ಬೇಕು. ನೀರ್ ಬಂದು ಬೇಗ ಬೇಗ ಸೇರ್ಕೊಳ್ತಾ ಇದೆ, ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲ್ಸಕ್ಕೆ ಮಾತ್ರ ಇವಾಗ ಸದ್ಯಕ್ಕೆ ಹೋಗ್ತಾ ಇಲ್ಲ. 3 ತಿಂಗಳಿಂದ ಟಯರ್ಡ್ ಜಾಸ್ತಿ ಇದೆ ಅಂತ ಕೆಲ್ಸಕ್ಕೆ ಹೋಗ್ತಾ ಮನೇಲಿ ಇದ್ದಾರೆ. ಡ್ರಿಂಕ್ಸ್ ಇತ್ತು, ಅದು ಯಾವಾಗ್ಲೂ ರೇರ್. ಎಲ್ಲಾದ್ರು ಫಂಕ್ಷನ್ ಎಲ್ಲಾದ್ರು ಹೋದ್ರೆ ಅವಾಗ ಮಾಡ್ತಾರೆ, ಅದು ಬಿಟ್ರೆ ಏನಿಲ್ಲ. ಫ್ಯಾಮಿಲಿಯಲ್ಲಿ ನಮ್ಮ ಅಜ್ಜಿಗೆಲ್ಲ ಇತ್ತು, ಅವಾಗ ನಮ್ಗೆ ಗೊತ್ತಿರ್ಲಿಲ್ಲ. ಅದು ಫೇಸ್ಬುಕ್ ಇಂದ ಗೊತ್ತಾಯ್ತು. ಅದನ್ನ ಆದ್ರೆ ನಮ್ಗೆ ಹೇಳಿದ್ರು ಚೆನ್ನೈಗೆ ಬರಕ್ಕೆ, ನಾವ್ ಅಷ್ಟು ದೂರ ಹೋಗಕ್ ಆಗಲ್ಲ ಅಂತ ನಾವ್ ಇಲ್ಲೇ ಸರ್ಚ್ ಮಾಡಿ ಇಲ್ಲಿ ಚೆಕ್ ಮಾಡ್ಬಿಟ್ಟು ಬಂದಿದ್ದೀವಿ. ನನ್ಗೆ ಡಾಕ್ಟರ್ ಹೇಳಿದ್ರು ಅವ್ರು ಹೆಂಗ ಇದ್ದಾರೆ, 49 ಇಯರ್ಸ್ ಅಲ್ವಾ, ಅವ್ರಿಗೆ ಕಾಪರೇಟ್ ಬೇಗ ಆಗುತ್ತೆ, ಅದರಿಂದ ನೀವು ತಗೊಂಡು ಹೋಗ್ಬೇಕು, ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಥ್ಯಾಂಕ್ ಯು.